टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹವಾಮಾನ ವೈಪರೀತ್ಯ ರೈತರ ಬಾಳಿನಲ್ಲಿ ಚೆಲ್ಲಾಟವಾಡ್ತಾ ಇದೆ. ಉಡುಪಿಯಲ್ಲಿ ಶಂಕರಾಪುರ ಮಲ್ಲಿಗೆ ತುಂಬಾನೇ ಫೇಮಸ್. ರಾಮನಗರದ ಮಾವಿಗೆ ಸಖತ್ ಡಿಮ್ಯಾಂಡ್ ಇದೆ. ಆದರೆ ಮಲ್ಲಿಗೆ ಮತ್ತು ಮಾವು ಬೆಳೆದವರ ಆಸೆಗೆ ಈಗ ಕೊಳ್ಳಿ ಇಟ್ಟಂತಾಗಿದೆ. ಬಿಸಿಲಿನ ತಾಪಕ್ಕೆ ಉದುರುತ್ತಿವೆ ಸುಗಂಧಿರಾಣಿ ಮೊಗ್ಗುಗಳು. ರಾಷ್ಟ್ರೀಯ ಮಾನ್ಯತೆ ಪಡೆದ ಉಡುಪಿಯ ಶಂಕರಪುರ ಮಲ್ಲಿಗೆ ಪರಿಮಳಕ್ಕೆ ಮನಸೋಲದವರಿಲ್ಲ. ಬಾಳೆಗಿಡದ ದಾರದಿಂದ ಅಟ್ಟಿ ಮಾಡಿರುವ ಕಾರಣ ದೇವರಿಗೆ ಪೂಜೆಯಲ್ಲಿ ಇದಕ್ಕೆ ಮೊದಲ ಪ್ರಾಶಸ್ತ್ಯ. ಸುವಾಸನೆ ಮತ್ತು ಎಸಳಿನ ಸೌಂದರ್ಯದಿಂದ ಎಲ್ಲರನ್ನ ಸೆಳೆಯುವ ಸುಗಂಧಿರಾಣಿ ದೈವ ಮತ್ತು ದೇವರ ಜಾತ್ರೋತ್ಸವದಲ್ಲಂತೂ ದೇವರ ಶಯನ ಪೂಜೆಗೆ ಮಲ್ಲಿಗೆ ಬೇಕೇ ಬೇಕು. ಉಡುಪಿ ಅಲ್ಲದೆ ಮುಂಬೈ ಸೇರಿ ಹೊರ ರಾಜ್ಯಗಳಿಗೆ ಕಾಪು ಕಟಪಾಡಿಯ ಶಂಕರಪುರದಲ್ಲಿ ಬೆಳೆಯುವ ಮಲ್ಲಿಗೆ ರವಾನೆಯಾಗುತ್ತೆ. ಈಗ ಚಳಿ ಬಿಸಿಲಿನ ತಾಪಕ್ಕೆ ಮೊಗ್ಗು ಹಾಳಾಗ್ತಿವೆ. ಇದರಿಂದ ಬೆಲೆ ಏರಿಕೆಯಾಗ್ತಿದ್ರೂ ಅದರ ಲಾಭ ಮಾತ್ರ ಬೆಳೆಗಾರರಿಗೆ ಸಿಕ್ತಿಲ್ಲ. ಕಾಲಕ್ರಮೇಣವಾಗಿ ಈಗ ಸ್ವಲ್ಪ ಮಲ್ಲಿಗೆ ಕೃಷಿ ಕ್ಷೀಣಿಸ್ತಾ ಇದ್ದುದನ್ನು ನಾವು ಕಂಡು ಬರ್ತಿದ್ದೇವೆ. ಅವರಿಗೆ ಈಗ ಸರ್ಕಾರದ ನೆಲೆಯಲ್ಲಿ ಕೂಡ ಒಂದು ಉತ್ತಮ ಸಹಕಾರವನ್ನು ಸಿಕ್ಕಿದರೆ ಒಳ್ಳೆಯ ಬೆಳೆಯನ್ನು ಇಲ್ಲಿ ಮಲ್ಲಿಗೆಗಾರರು ಮಾಡಬಹುದು. ಅವರಿಗೆ ಪ್ರೋತ್ಸಾಹದ ಅಗತ್ಯ ಇದೆ. ಈಗ ಮಾವು ಬೆಳೆದ ರಾಮನಗರ ಬೆಳೆಗಾರರ ಬದುಕೀಗ ಬೇವು. ರೇಷ್ಮೆ ನಗರಿ ರಾಮನಗರ ರೈತರಿಗೆ ಹೆಚ್ಚು ಲಾಭ ತರೋ ಬೆಳೆ ಮಾವು. ಇಡೀ ರಾಜ್ಯದೆಲ್ಲೆಡೆ ರಾಮನಗರ ಮಾವು ಪೂರೈಕೆಯಾಗುತ್ತೆ. ಆದರೆ ಕಳೆದ ವರ್ಷ 98% ಬೆಳೆ ಹಾಳಾಗಿತ್ತು. ಈ ಸಾರಿಯೂ ಅದಕ್ಕಿಂತ ಭಿನ್ನವೇನಿಲ್ಲ. ಹವಾಮಾನ ವೈಪರೀತ್ಯಕ್ಕೆ ಹೂಗಳು ಕಾಯಿ ಹಿಡಿಯುವ ಮೊದಲೇ ಉದುರಿವೆ. ಅಂದಾಜು 450 ಕೋಟಿ ಮೌಲ್ಯದ ಮಾವು ಲಾಸ್ ಆಗಿದ್ದು 28,000 ರೈತರ ಕುಟುಂಬ ಅತಂತ್ರವಾಗಿವೆ. ಇದು ನೋಡಿದ್ರೆ ಈ ಫೆಬ್ರವರಿಯಲ್ಲಿ ಹೂವು ಬರ್ತದೆ, ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಆಗಿರೋದ್ರಿಂದ ಬಾದಾಮಿ ನಿರೀಕ್ಷೆ ಅಂತ ಬೆಳೆ ಬರ್ತದೆ ಅಂತ ಎಲ್ಲರೂ ನಾವು ರೈತರು ಖುಷಿಯಿಂದ ಇದ್ದು, ಈ ಸತಿ ನಿರೀಕ್ಷೆ ಪ್ರಕಾರವಾಗಿ 10% ಅಷ್ಟು ಬಾದಾಮಿ ಬರುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಅದು ಎಷ್ಟೋ ಮರ ಒಣಗೋಗೋ ಸಾಧ್ಯತೆ ಕಾಣ್ತಾ ಇದೆ. ಇದಕ್ಕೇನಾರಾಗಿ ಪರಿಹಾರ ಏನಾಗ್ತದೆ ಅಂತಲೇ ರೈತರು ಇದೇ ನಂಬಿಕೊಂಡು ಅವಲಂಬಿತವಾಗಿದ್ದರು. ಈ ಸಾರಿ 3 ವರ್ಷ ಏನಾಗಿದೆ, ಈ 4ನೇ ವರ್ಷಕ್ಕೂ ಇದೇ ಗತಿ ಆದರೆ ಮುಂದಿನ ತಿಂದ ಮಾವಿನ ಮರಗಳನ್ನ ಕಟಾವು ಮಾಡಬೇಕು ಅಂತ ಜನ ನಿರ್ಧಾರ ಮಾಡಿ ಹಳೆ ರಾಗಿ ಬೆಳೆಯುವಂಥ ಸ್ಥಿತಿಗೆ ಹೋಗೋ ಸಾಧ್ಯತೆ ಕಾಣ್ತಾ ಇದೆ ಇವಾಗ. ಹವಾಮಾನ ವೈಪರೀತ್ಯಕ್ಕೆ ಒಂದ್ ಕಡೆ ಹೂವು, ಇನ್ನೊಂದ್ ಕಡೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.